ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ರಣತಂತ್ರಗಾರಿಕೆ ನಡೀತಾ ಇದೆ. ಗೆಲ್ಲುವ ಅಭ್ಯರ್ಥಿಗಳಿಗಾಗಿ ರಾಜ್ಯ ಕಾಂಗ್ರೆಸ್ನಿಂದ ಶೋಧ ಶುರುವಾಗಿದೆ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ರಣತಂತ್ರ ಹೆಣೆಯಲಾಗ್ತಾ ಇದೆ. ಹಲವು ಲೆಕ್ಕಾಚಾರಗಳಿದ್ದಾವೆ. ಗೆಲ್ಲೋ ಕುದುರೆ ಹುಡುಕಾಟ ನಡೀತಾ ಇದೆ. ಈಗ ಆ ಕುದುರೆಯನ್ನ ಹುಡುಕ್ತಾ ಇದ್ದಾರೆ. ಇಂದು ಕಾಂಗ್ರೆಸ್ ಚುನಾವಣಾ ಸಮಿತಿಯಿಂದ ಸಭೆ ನಡೆಯುತ್ತೆ. ಬೆಂಗಳೂರಿನ ಇಂದಿರಾ ಭವನದಲ್ಲಿ ಸಂಜೆ 4:30ಕ್ಕೆ ಸಭೆ ನಿಗದಿಯಾಗಿದೆ. ಇಂದು ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗೋ ಸಾಧ್ಯತೆಗಳಿದ್ದಾವೆ. ಫೈನಲ್ ಆಗಬಹುದು, ನಾಟ್ ಅನೌನ್ಸ್. ಉಸ್ತುವಾರಿ ಸಚಿವರಿಂದ ಆಕಾಂಕ್ಷಿಗಳ ಪಟ್ಟಿ ಸಲ್ಲಿಕೆ ಆಗುತ್ತೆ. ಈಗ ಉಸ್ತುವಾರಿ ಏನು ಕೊಟ್ಟಿದ್ದಾರೆ ಆಯಾ ಕ್ಷೇತ್ರಗಳ ಉಸ್ತುವಾರಿ ಸಚಿವರಿಗೆ, ಅದು ಸಲ್ಲಿಕೆ ಆಗುತ್ತೆ. ಈ ಪಟ್ಟಿ ಮುಂದಿಟ್ಕೊಂಡು ಮತ್ತೊಮ್ಮೆ ಪರಿಶೀಲನೆ ಆಗುತ್ತೆ. ಇಬ್ಬರು ಅಭ್ಯರ್ಥಿಗಳ ಪಟ್ಟಿ ಸಿದ್ಧತೆ ಮಾಡುತ್ತೆ ಕಮಿಟಿ. ನಂತರ AICC ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಮತ್ತೊಮ್ಮೆ ಚರ್ಚೆ ಆಗುತ್ತೆ. ಸ್ಕ್ರೀನಿಂಗ್ ಕಮಿಟಿ ಅಂತ ಅಲ್ಲಿ ಚರ್ಚೆ ಆಗುತ್ತೆ. ನಂತರ AICC ನಾಯಕರಿಂದ ಓರ್ವ ಪ್ರಬಲ ಅಭ್ಯರ್ಥಿಯ ಹೆಸರು ಪ್ರಕಟ ಆಗುತ್ತೆ. ನೋಡಿ, ಈಗ ಉಸ್ತುವಾರಿ ಕೊಟ್ಟಿದ್ದಾರೆ ಒಬ್ಬೊಬ್ಬ ಸಚಿವರಿಗೆ, ನೀವು ಈ ಜಿಲ್ಲೆ ನೋಡ್ಕೊಳ್ಳಿ ಅಂತ ಹೇಳಿ. ಅವರು ರೆಡಿ ಮಾಡಿದ್ದಾರೆ ಪಟ್ಟಿ ಅಂತಂದ್ರೆ ಒಂದು ಕ್ಷೇತ್ರಕ್ಕೆ 2 ಹೆಸರು ಅಥವಾ 3 ಹೆಸರು ರೆಡಿ ಮಾಡಿದ್ದಾರೆ. ಈಗೇನಾಗುತ್ತೆ, ಇವತ್ತಿನ ಸಭೆಯಲ್ಲಿ ಆಕಾಂಕ್ಷಿಗಳ ಪಟ್ಟಿಯನ್ನ ಅಧ್ಯಕ್ಷರ ಮುಂದಿಡ್ತಾರೆ. 4:30ಕ್ಕೆ ಸಭೆ ಆರಂಭ ಆಗುತ್ತೆ. ಆ ಪಟ್ಟಿಯನ್ನು ಇಡ್ತಾರೆ. ಇವತ್ತು ಫೈನಲ್ ಆಗ್ಬೋದು, ಫೈನಲ್ ಟಚ್ ಸಿಗುತ್ತೆ ಅಂದರೆ ಇಲ್ಲಿ KPCCಯಿಂದ ಸಿಗುತ್ತೆ. ಅದಾದ ಮೇಲೆ ನಂತರ ಅಲ್ಲಿ ಡೆಲ್ಲಿ ಕಳಿಸ್ಕೊಡ್ತಾರೆ. ಅಲ್ಲಿ ಮತ್ತೊಮ್ಮೆ ಪರಿಶೀಲನೆ ಆಗುತ್ತೆ. ಗೆಲ್ಲುವ ಅಭ್ಯರ್ಥಿನ, ಅವರ ಹಿನ್ನೆಲೆ ಏನು, ಸಾಧಕ ಬಾಧಕ ಏನು, ವೋಟ್ ಬ್ಯಾಂಕ್ ಏನು, ಜಾತಿ ರಾಜಕಾರಣ ಏನು, ಅದರ ಬಗ್ಗೆ ಇಬ್ಬರು ಅಭ್ಯರ್ಥಿಗಳ ಪಟ್ಟಿ ಕಳಿಸ್ಕೊಡ್ತಾರೆ. ನಂತರ AICC ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಮತ್ತೊಮ್ಮೆ ಚರ್ಚೆ ಆಗುತ್ತೆ. ಸ್ಕ್ರೀನಿಂಗ್ ಕಮಿಟಿ ಆದಮೇಲೆ AICC ನಾಯಕರು ಓರ್ವ ಪ್ರಬಲ ಅಭ್ಯರ್ಥಿಯನ್ನ ಫೈನಲ್ ಮಾಡ್ತಾರೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಇರ್ತಾರೆ. ಶಿವಕುಮಾರ್, ಕಾಂಗ್ರೆಸ್ ಕೂಡ ತಂತ್ರಗಾರಿಕೆಗಳನ್ನು ಹೆಣಿತಾ ಇದೆ. ಇವತ್ತು ಅಭ್ಯರ್ಥಿಗಳ ಹೆಸರು ಫೈನಲ್ ಆದರೆ ಅದು ಯಾವಾಗ ಅನೌನ್ಸ್ ಆಗ್ಬೋದು, ಯಾವೆಲ್ಲ ಮಾನದಂಡಗಳ ಮೇಲೆ ಇಲ್ಲಿ ಕ್ಯಾಂಡಿಡೇಟ್ಗಳನ್ನ ಫೈನಲ್ ಮಾಡೋ ಸಾಧ್ಯತೆಗಳಿದ್ದಾವೆ? ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗೋದೇನು? ಪ್ರಭು, ಇವತ್ತು ಸಂಜೆ 4:30ಕ್ಕೆ ಬೆಂಗಳೂರಿನ ಇಂದಿರಾ ಭವನದಲ್ಲಿ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ನಡೆಯುತ್ತೆ. ಯಾಕೆಂದ್ರೆ ನೀವು ಚುನಾವಣೆಗಳು, ಯಾವುದೇ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ, ಅಸೆಂಬ್ಲಿ ಇರ್ಬೋದು ಅಥವಾ ಲೋಕಸಭೆ ಚುನಾವಣೆಗಳು ಬಂದಾಗ ಈ ಚುನಾವಣಾ ಸಮಿತಿ ಅನ್ನುವಂಥದ್ದು ಪಕ್ಷಗಳಲ್ಲಿ ಇರುತ್ತೆ. ಎಲ್ಲ ಪಕ್ಷಗಳಲ್ಲೂ ಕೂಡ ಚುನಾವಣಾ ಸಮಿತಿ ಇರುತ್ತೆ. ಈ ಚುನಾವಣಾ ಸಮಿತಿ ಸಭೆ ಏನಾಗುತ್ತೆ, ಈ ಸಭೆಯಲ್ಲೇ ಬಹುತೇಕವಾಗಿ ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗತ್ತೆ. ಆ ಅಭ್ಯರ್ಥಿಗಳನ್ನ ಮತ್ತೆ ಸ್ಕ್ರೀನಿಂಗ್ ಕಮಿಟಿ ಅಂತೇಳಿ ಮತ್ತೊಂದು ರಾಷ್ಟ್ರೀಯ ಮಟ್ಟದಲ್ಲಿ ಕಮಿಟಿ ಇರುತ್ತೆ. ಆ ಕಮಿಟಿಯಲ್ಲಿ ಮತ್ತೊಮ್ಮೆ ಸ್ಕ್ರೂಟಿನಿ ಮಾಡಲಾಗತ್ತೆ. ಇರುವಂತಹ ಅಭ್ಯರ್ಥಿಗಳಲ್ಲಿ ಯಾರನ್ನಾದ್ರೂ ಕೈ ಬಿಡಬೇಕಾ ಅಥವಾ ಇರುವಂತಹ ಅಭ್ಯರ್ಥಿಗಳಲ್ಲೇ ನಾವು ಒಬ್ಬರನ್ನ ಯಾರನ್ನ ಚೂಸ್ ಮಾಡಬೇಕು ಅನ್ನುವಂಥದ್ದನ್ನ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಸ್ಕ್ರೀನಿಂಗ್ ಮಾಡಿ ನಂತರ ಅದನ್ನ ಅಂತಿಮವಾಗಿ ಪ್ರಕಟ ಮಾಡುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಚುನಾವಣಾ ಸಮಿತಿ ಸಭೆ ಬೆಂಗಳೂರಿನಲ್ಲಿ ನಿಗದಿಯಾಗಿದೆ. ಸಂಜೆ DK ಶಿವಕುಮಾರ್ CM ಹಾಗೆ ಚುನಾವಣಾ ಸಮಿತಿಯಲ್ಲಿರುವಂತಹ ಎಲ್ಲ ಸದಸ್ಯರು ಇರ್ತಾರೆ. ಯಾಕೆಂದ್ರೆ ಇದರಲ್ಲಿ ಲಿಮಿಟೆಡ್ ಇರ್ತಾರೆ ಸದಸ್ಯರು, ಎಲ್ಲರಿಗೂ ಕೂಡ ಅವಕಾಶಗಳಿರೋದಿಲ್ಲ. ಈ ಬಾರಿ ಹೊಸದಾಗಿ ಬಿಜೆಪಿಯಿಂದ ಬಂದಂತಹ ಜಗದೀಶ್ ಶೆಟ್ಟರ್ ಮತ್ತೆ ಲಕ್ಷ್ಮಣ್ ಸವದಿ ಅವರಿಗೂ ಕೂಡ ಚುನಾವಣಾ ಸಮಿತಿಯಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಅವರು ಕೂಡ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬಹುದು. ಇಂತಹ ಅಭ್ಯರ್ಥಿಗಳಿಗೆ ಕೊಡಿ, ಇಂತಹ ಅಭ್ಯರ್ಥಿಗಳು ಬೇಡ ಅನ್ನುವಂತ ಅಭಿಪ್ರಾಯವನ್ನ ಮುಕ್ತವಾಗಿ ವ್ಯಕ್ತಪಡಿಸೋದಕ್ಕೆ ಈ ಸಮಿತಿ ಸಭೆಯಲ್ಲಿ ಅವಕಾಶಗಳಿರುತ್ತೆ. ಹಾಗಾಗಿ ಇವತ್ತಿನ ಸಭೆ, ಯಾಕೆಂದ್ರೆ ಈಗಾಗಲೇ ಜಿಲ್ಲಾ ಉಸ್ತುವಾರಿಗಳನ್ನ ಕ್ಷೇತ್ರವಾರು ಉಸ್ತುವಾರಿಗಳನ್ನಾಗಿ ಮಾಡಲಾಗಿತ್ತು ಸಚಿವರನ್ನ. ಸೊ ಅವರು ಸ್ಥಳೀಯ ಮಟ್ಟದಲ್ಲಿ ಹಲವು ಸಭೆಗಳನ್ನ ನಡೆಸಿ ಅಲ್ಲಿರುವಂತಹ ಸ್ಥಳೀಯ ಮುಖಂಡರು ಮತ್ತೆ ಅಲ್ಲಿರುವಂತಹ ಜನಪ್ರತಿನಿಧಿಗಳ ಒಂದು ಅಭಿಪ್ರಾಯವನ್ನ ಪಡೆದು ಸುಮಾರು ಒಂದೊಂದು ಕ್ಷೇತ್ರಕ್ಕೆ 2-3, ಒಂದೊಂದು ಕ್ಷೇತ್ರದಲ್ಲಿ 5-6, ಒಂದೊಂದು ಕ್ಷೇತ್ರಗಳಲ್ಲಿ 8-9 ಆಕಾಂಕ್ಷಿಗಳ ಒಂದು ಪಟ್ಟಿಯನ್ನ ಅವರು ರೆಡಿ ಮಾಡಿ KPCCಗೆ ಸಲ್ಲಿಕೆ ಮಾಡಿದ್ರು DK ಶಿವಕುಮಾರ್ ಅವ್ರಿಗೆ. ಆ ಪಟ್ಟಿಯನ್ನ ಮುಂದಿಟ್ಕೊಂಡು ಈಗಾಗಲೇ 2 ಸಭೆಗಳನ್ನ ಸುರ್ಜೇವಾಲಾ ಅವರ ನೇತೃತ್ವದ ಸಭೆಯಲ್ಲೂ ಕೂಡ ಚರ್ಚೆಗಳಾಗಿತ್ತು. ಇವತ್ತು ಆ ಪಟ್ಟಿಯನ್ನ ಮುಂದಿಟ್ಕೊಂಡು ಇಬ್ಬರು ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಲಾಗತ್ತೆ. ಯಾಕಂದ್ರೆ 7-8 ಅಭ್ಯರ್ಥಿಗಳಲ್ಲಿ ಸ್ಕ್ರೂಟಿನಿ ಮಾಡ್ಬೇಕಾಗತ್ತೆ. ಅದರಲ್ಲಿ ಇಬ್ಬರು ಅಭ್ಯರ್ಥಿಗಳನ್ನ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಮಾಡಲಾಗತ್ತೆ. ಆ ಪಟ್ಟಿಯನ್ನ ಹೈಕಮಾಂಡ್ಗೆ ಕಳಿಸ್ಕೊಡ್ಲಾಗತ್ತೆ. ಹೈಕಮಾಂಡ್ ನಲ್ಲಿ AICC ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯುತ್ತೆ. ಅಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್ ಕೂಡ ಇರ್ತಾರೆ. ಹಾಗೆ ರಾಜ್ಯದ ಇನ್ನಿಬ್ಬರು ಪ್ರಬಲ ಸಚಿವರು ಕೂಡ ಅದರಲ್ಲಿ ಕಮಿಟಿಯಲ್ಲಿದ್ದಾರೆ. ಅಲ್ಲಿ ಒಬ್ಬ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ, ಇಬ್ಬರಲ್ಲಿ ಕಳಿಸ್ಕೊಟ್ಟುವಂತ ಇಬ್ಬರು ಅಭ್ಯರ್ಥಿಗಳಲ್ಲಿ ಒಂದು ಹೆಸರನ್ನ ಚೂಸ್ ಮಾಡಿ
ಅದನ್ನ ಪಟ್ಟಿಯನ್ನ ಎಐಸಿಸಿ ಪ್ರಕಟ ಮಾಡುತ್ತೆ. ಬಹುತೇಕವಾಗಿ ಫೆಬ್ರವರಿ ಮಾಸಾಂತ್ಯದೊಳಗೆ ಸುಮಾರು 12ರಿಂದ 15 ಕ್ಷೇತ್ರಗಳ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನ ಅನೌನ್ಸ್ ಮಾಡುವಂತ ಸಾಧ್ಯತೆಗಳಿದೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ. ನೋಡಿ, ಈಗ ಇವತ್ತಿನ ಸಭೆ ಬಹಳ ಮಹತ್ವ ಪಡೆದುಕೊಂಡಿದೆ. ಈಗಾಗಲೇ ಪಟ್ಟಿ ರೆಡಿಯಾಗಿದೆ. ಉಸ್ತುವಾರಿ ಜವಾಬ್ದಾರಿ ಹೊತ್ತಿರುವಂತಹ ಸಚಿವರುಗಳು ಇವತ್ತು KPCC ಮುಂದಿಡ್ತಾರೆ. ಆಮೇಲೆ ಅದು ಸ್ಕ್ರೀನಿಂಗ್ ಹೋಗುತ್ತೆ, ಸ್ಕ್ರೀನಿಂಗ್ ಕಮಿಟಿಲಿ ಚರ್ಚೆ ಆಗುತ್ತೆ, ಪರಿಶೀಲನೆ ಆಗುತ್ತೆ. ಟಿಕೆಟು ಒಂದೇ ಸರಿ ಫೈನಲ್ ಆಗೋದಲ್ಲ, ಅದು BJP ಇರಲಿ ಕಾಂಗ್ರೆಸ್ ಇರಲಿ, ಹಳೆದು ತೂಗಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಒಬ್ಬ ಸಮರ್ಥ ಅಭ್ಯರ್ಥಿನ ಹಾಕಬೇಕು ಅನ್ನುವಂಥ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಗೆಲ್ಲುವ ಕುದುರೆ ನೋಡ್ತಾ ಇದ್ದಾರೆ ಕಾಂಗ್ರೆಸ್ನವರೀಗ.